ಎಲ್ಲ ಅವ್ರವ್ರಾಗಿ ಮಾಡಿದ್ದಾರೆ ಎಲ್ಲ ಅವ್ರವ್ರಾಗಿ ಮಾಡಿದ್ದಾರೆ ಓಕೆ ಎಲ್ಲ ಬೆಸ್ಟ್. ನಿಮ್ಗೆ ಇಂಟರ್ನ್ಯಾಷನಲ್ ಅಲ್ಲಿ US ಅಲ್ಲಿ ಯಾರೋ ಮಾಡಿರೋದು ಟ್ಯಾಗ್ ಮಾಡಿರ್ತಾರೆ. ಹೌದು ಸರ್, ಅದು ನಾನು ನೋಡಿದೆ. ಹೌದು, ಹೊರಗಿನ ಭಾಗದಲ್ಲಿ ಕೀಲಿ ಪೌಲ್ ಅಂತವರು ಅವರು ನನ್ ಕಳ್ಸಿದ್ರು. ನಾನು ಒಂದು ಮಾಡ್ದೆ, ಓಕೆ, 2 ಆಯ್ತು, 3 ಆಯ್ತು, 3 ಮಾಡ್ತಿದ್ದಾರೆ ಅವರು. ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಿದ್ದಾರೆ. ಅಂಡ್ ತುಳುವಲ್ಲಿ ಮಾಡಿದ್ದಾರೆ 3-4 ಜನ, ತುಳುವಲ್ಲಿ ತೆಲುಗುಲ್ ಮಾಡಿದ್ದಾರೆ, ಮಲಯಾಳಮಲ್ಲಿ ಮಾಡಿ, ಅಂದ್ರೆ ಈ ಟ್ಯೂನ್ ಎತ್ಕೊಂಡು ಅವ್ರವ್ರ ಲ್ಯಾಂಗ್ವೇಜ್ಗೆ ಅವ್ರವ್ರು ಮಾಡಿದ್ದಾರೆ. ಒಂದಷ್ಟು ಜನ ಇನ್ಸ್ಟ್ರೂಮೆಂಟ್ ನುಡ್ಸಿದ್ದಾರೆ, ಪಿಯಾನೋ, ಗಿಟಾರ್, ಮೌತ್ ಆರ್ಗನ್ನು, ಎಷ್ಟೊಂದು ಜನ ಬೇರೆ ಬೇರೆ, ಫ್ಲೂಟು, ತಬಲಾ, ಹಾರ್ಮೋನಿಯಂ, ಎಷ್ಟು. ಆಮೇಲೆ ಮೊನ್ನೆ ಒಂದು ನೋಡ್ತಾ ಇದ್ದೆ, ತುಂಬ ಹಳ್ಳ ಕೊಳ್ಳ ಇತ್ತು, ಅದನ್ನು ಕನ್ವರ್ಟ್ ಮಾಡಿ ಹಾಕಿದ್ರು. ರೋಡು ತುಂಬ ಎಲ್ಲ ಹಳ್ಳನೇ ಇದೆ ಅಂತ ಮಾಡಿದ್ರು, ಬೋಟು ಹಾಕಿ ಏನಾಯ್ತು ಅದು ಮಾಡಿ ಹಾಕಿದ್ರು. ಸೊ ಇಟ್ ಗಿವ್ಸ್ ವೆರಿ ಹ್ಯಾಪಿನೆಸ್. ಎಲ್ಲರೂ ಬೆಸ್ಟೇ ಮಾಡಿರೋದು. ಏನು ರೀಲು ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ನಾನು ತುಂಬಾ ಧನ್ಯವಾದ ಅರ್ಪಿಸ್ತೀನಿ. ಯಾಕೆಂದರೆ ಒಂದು ರೀಲ್ ಮಾಡೋದು ಅಂದರೆ ಟೈಮ್ ಸ್ಪೆಂಡ್ ಮಾಡೋದು, ಅದು ಪ್ರಿಪೇರ್ ಆಗಬೇಕಲ್ಲ, ಸುಮ್ಮನೆ ಆಗಲ್ಲ ಅದು. ರೀಲ್ ಮಾಡೋಕ್ಕೆ ಎಲ್ಲಿ ಕಟ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಏನು ಡ್ಯಾನ್ಸ್ ಮಾಡ್ತೀವಿ, ಎಷ್ಟು ಅರ್ಧ ದಿನದ ಕೆಲಸ ಅವರು. ಒಬ್ಬ ಮನುಷ್ಯ ನನ್ನ ಸಾಂಗಿಗೋಸ್ಕರ ಅರ್ಧ ದಿನ ಸ್ಪೆಂಡ್ ಮಾಡ್ತಾನೆ ಅಂದರೆ ಅವ್ನಿಗೆ ಆ ಸಾಂಗ್ ಎಷ್ಟು ಇಷ್ಟ ಆಗಿರುತ್ತೆ. ಪ್ರಾಕ್ಟೀಸ್ ಆಗುತ್ತೆ, ರೀಟೇಕ್ಸ್ಗಳಾಗುತ್ತೆ ಅಲ್ವಾ, ಸುಮಾರು ಅದು ತಿರ್ಗಿ ಹಾಕ್ತಾರೆ, ನೋಡ್ತಾರೆ ಚೆನ್ನಾಗಿದೆಯೋ ಇಲ್ಲೋ, ಯಾರು ಏನಂತಾರೋ ಅಷ್ಟೆಲ್ಲ ಇರುತ್ತಲ್ಲ. ಒಬ್ರು ನನಗೋಸ್ಕರ ನನಗೋಸ್ಕರ ಅನ್ನೋದಕ್ಕಿಂತ ದ್ವಾಪರ ಸಾಂಗಿಗೋಸ್ಕರ ಅರ್ಧ ದಿನ ಸ್ಪೆಂಡ್ ಮಾಡ್ತಾರಲ್ಲ, ಲಕ್ಕಿ ಅಲ್ವಾ ಅದು ವಿಷಯದಲ್ಲಿ. ಆ್ಯಂಡ್ ಸ್ಪೆಂಡ್ ಮಾಡಿದವ್ನು ಸುಮ್ಮನಿರಲ್ಲ. ಪಿಕ್ಚರ್ ಬಂದ್ಮೇಲೆ ಖಂಡಿತವಾಗ್ಲೂ ನೋಡೇ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ತಾರಲ್ಲ. ಏನಿಲ್ಲ 8 ಲಕ್ಷ 10 ಲಕ್ಷ ಎಲ್ಲ ಒಟ್ಟಾರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತೊಗೊಂಡ್ರೆ ನಿಮ್ಗೆ ಇಂಪ್ರೆಷನ್ 6.5 ಕೋಟಿ ಇದೆ ದ್ವಾಪರ, ಬರೀ ಒಂದು ಸಾಂಗ್ ಇಂಪ್ರೆಷನ್. ರೀಲ್ಸ್ ಎಲ್ಲ ನೋಡಿದ್ರೆ ಒಂದು 8-10 ಲಕ್ಷ ಇದೆ. ಒಂದೇ ಪೋರ್ಟಲ್ಲಿ 4.5 ಲಕ್ಷ, 10,000 ಇನ್ನೊಂದು ಯಾವುದ್ರಲ್ಲೋ 1.5 ಲಕ್ಷ, ಹಂಗೆಲ್ಲ ತೊಗೊಂಡ್ರೆ ಒಂದು 7-8 ಲಕ್ಷ ಅಂತ ಇಟ್ಕೊಂಡು ರೀಲು. ಸೊ ಒಬ್ಬೊಬ್ರು ಅರ್ಧ ದಿನ ಕೊಟ್ಟಿದ್ದಾರೆ ನನಗೆ, ನಮ್ಮ ಸಾಂಗಿಗೋಸ್ಕರ ಅರ್ಧ ದಿನ ಕೊಟ್ಟಿದ್ದಾರೆ. ಸೊ ಅವರು ಏನು ಇಷ್ಟಪಟ್ಟು ಪ್ರೀತಿಯಿಂದ ನಮ್ಮ ಸಾಂಗ್ನ ರೀಲ್ ಮಾಡಿದಾರೋ, ಅಷ್ಟೇ ನಂಬಿಕೆಯಲ್ಲಿ ಸಿನಿಮಾಗೆ ಬರ್ತಾರಲ್ಲ, ಅವ್ರ ನಂಬಿಕೆಗೆ ನನ್ನ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಖಂಡಿತವಾಗ್ಲೂ ಮೋಸ ಮಾಡಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.